ಹೆಲೋ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ವ್ಲಾಗ್. ಇವತ್ತು ನಾವೆಲ್ಲ ಊರ ಕಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ ಹೆಂಗಿತ್ತು, ಹೆಂಗೆ ಎಂಜಾಯ್ ಮಾಡಿದ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಂಡ್ ತನಕ ವ್ಲಾಗ್ ನೋಡಿ, ತುಂಬ ಚೆನ್ನಾಗಿ. ಬೆಂಗಳೂರಲ್ಲಿ ಮಳೆ ಬಂದಿರೋಕ್ಕೆ ಮರಗಳೇ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ್ಯಸ್ ಯೂಶ್ವಲ್ ತಿಂಡಿ ತಿಂದಿಲ್ಲ, ತಿಂಡಿಗೆ ಅಂತ ನಿಲ್ಲಿಸಿದ್ದೀವಿ. ಹೋಟೆಲ್ ಹೆಸರು ಕೇಶವ ಅಂತ. ಇಲ್ಲಿ ತಿಂಡಿ ತಿನ್ಕೊಂಡು ಊರ ಕಡೆ ಹೋಗ್ತೀವಿ. ಊರ ಕಡೆ ಹೋಗ್ತಾ ಇದ್ದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ, ನೋಡುವ, ಅಲ್ಲಿ ಕೂಡ ಹೋಗ್ತೀವಿ. ಸೊ ಚೆನ್ನಾಗಿರುತ್ತೆ ನೋಡ್ತಾ. ಸೊ ತಿಂಡಿ ಎಲ್ಲ ತಿಂದಿದ್ದಾಯಿತು. ತಿಂಡಿ ಮುಗಿಸ್ಕೊಂಡು ಈಗ ಮತ್ತೆ ಊರ ಕಡೆ ಹೊರಟಿದ್ದೀವಿ. ಆನ್ ದಿ ವೇ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ 2 to 3 hours ಬೇಕು ಇಲ್ಲಿಂದ. ನೋಡ್ತಾ ನಮ್ಮಿ ದೇವಸ್ಥಾನ ಸದ್ಯಕ್ಕೆ ಈ ಲಾಂಗ್ ಜರ್ನಿಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ನಾನಿದೆ ಜಾಕ್ ಫ್ರೂಟ್ ಹೆಂಗೆ ತೊಗೊಂಡೋಗುವ ಅಂತ ನೋಡಕ್ಕೆ ಬಂದಿದ್ದೀವಿ. ನೋಡುವ. ಸೊ ಇನ್ನೇನು ಊರಿಗೆ ರೀಚ್ ಆದ್ವಿ. ಊರಿಗೆ ಹೋಗಬೇಕು ಅಂದರೆ ತರಕಾರಿ ಎಲ್ಲ ಬೇಕು. ನಿಮ್ಗೊಂದು ವಿಷಯ ಹೇಳಬೇಕು, ನಮ್ಮ ಊರಿಗೆ ತರಕಾರಿ ತರಬೇಕು ಅಂದರೆ ಹಾಸನಿಗೆ ಬರಬೇಕು. ಇಲ್ಲಿಂದ 1.5 hour ಬೇಕು ನಾವು ನಮ್ಮೂರಿಗೆ ಹೋಗೋಕ್ಕೆ. ನಮ್ಮೂರು ಎಷ್ಟು ಐಸೋಲೇಟೆಡ್ ಏರಿಯಾ ಅಂದರೆ ನಾವು ಇಲ್ಲಿ ಹಾಸನಿಗೆ ಬರಬೇಕು. ನೋಡಿ ಇಷ್ಟು ದೂರ ಓಡಿಸಿ ಫುಲ್ಲು ಟಯರ್ಡಾಗಿ ಒಂದು ರೌಂಡು. ಸೊ ಈಗ ಸದ್ಯಕ್ಕೆ ಹಾಸಲ್ಲಿ ಇದ್ದೀವಿ. ಯಾಕಂದರೆ ಇಲ್ಲಿಂದ ದಿನಸಿ ತೊಗೊಂಡೋಗಿಲ್ಲ ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1 hour ಬೇಕು. ಈಗ ತೊಗೊಂಡ್ರು ಡಿಕ್ಕಿ ಎಲ್ಲ ಫುಲ್ಲಾಗಿದೆ, ಜನರ ಮೇಲೆ ಹಿಡ್ಕೊಂಡು ಹೋಗಬೇಕು. ಅಷ್ಟು ಐಟಮ್ಸ್ ಆಗಲೇ ತೊಗೊಂಡಾಗಿದೆ. ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಖಾಲಿ ಕೈಲಂತೂ ಹೋಗೋಲ್ಲ. ಎಲ್ಲ ತರಕಾರಿ ಏನಿದೆ ಎಲ್ಲ ಇವಾಗಲೇ ತೊಗೊಂಡು ಹೋಗಬೇಕು. ಯಾಕಂದರೆ ನಾವು ತಂದಿಲ್ಲ ಅಂದರೆ ನಮ್ಮ ತಾತಾಚಿ ಅಂತೂ ಇಲ್ಲಿ ಇಷ್ಟು ದೂರ ಬರೋಕ್ಕಾಗಲ್ಲ. ಸೊ ನಾವು ಹೋದಾಗಲೇ ಏನಿಲ್ಲ ಅಂದ್ರೆ ಒಂದು 20-25 kg ಈರುಳ್ಳಿ, ಟೊಮೆಟೊ ಏನೇನು ಬೇಕು ಅಕ್ಕಿ ಎಲ್ಲ ತೊಗೊಂಡು ಹೋಗ್ತೀವಿ. ಹೋದು ಡಿಮಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಡಿಮಾರ್ಟ್ ಬಂದು ಬಹುಶಃ 1970 ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೇನು 2-3 minutesಲ್ಲಿ ಊರು ತಲುಪ್ತೀವಿ. ಹೊರಟಾಗ 5 ಜನ ಹೊರಟಿದ್ವಿ. ನೀವು ನಮ್ಗಿಂತ ಜಾಸ್ತಿ ಲಗೇಜ್ಗಳೇ ಇದೆ. ಇನ್ನೂ ಫುಲ್ಲು ಫುಲ್ಲಾಗಿದೆ. ಈಗ ಸದ್ಯಕ್ಕೆ ಮನೆಗೆ ಹೋಗೋಕ್ಕೆ ಮುಂಚೆ ಒಂದು ಸಲ ತೋಟದ ಕಡೆ ಹೋಗಿ ತೋಟ ನೋಡಿಕೊಂಡು ಮನೆಗೆ ಹೋಗೋದ ಅಂತ ಡಿಸೈಡ್ ಆಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀವಿ ಕಾಫಿ ತೋಟಗಳು. ಕಾಫಿ ನಮ್ಮದು. ನಾವು 3 ಕಡೆ ಬರಬೇಕು ಅಂದರೆ ಟಯರು ಮತ್ತು ಗ್ರೌಂಡ್ ಲೆವೆಲ್ ಸಸ್ಪೆನ್ಷನ್ ತುಂಬ ಜಾಸ್ತಿ ಇರಬೇಕು. ನೋಡ್ಬೋದು ನೀವು. ಗುಂಡಿಲ್ ರೋಡ್ ಇದೆಯಾ, ರೋಡಲ್ಲಿ ಗುಂಡಿ ಇದೆಯಾ ಗೊತ್ತಾಗ್ತಾ ಇಲ್ಲ ನನಗೆ. ಸದ್ಯಕ್ಕೆ ನೋಡಿ ರೆನೋವೇಷನ್ ನಡೀತಾ ಇದೆ. ನೋಡ್ಬೋದು ನೀವು ರೋಡ್ನ. ಸೊ ನೀವೀಗ ಸದ್ಯಕ್ಕೆ ನೋಡ್ಬೋದು ಮನೆಗೆ ಹೋಗೋಕ್ಕೆ ಮುಂಚೆ ತೋಟಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಗಿದೆ. ನೋಡ್ಬೋದು ಹೆಂಗಿದೆ ವ್ಯೂ ಅಂತ. ಕ್ಯಾಮ್ರಾ ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ನೀವು ರಿಯಲ್ ಲೈಫಲ್ಲಿ ಬಂದು ನೋಡಿದ್ರಂತೂ ವಾವ್, ಕಳ್ದೇ ಹೋಗ್ತೀರಾ. ಸೂಪರ್ಬ್ ಆಗಿದೆ. ಬನ್ನಿ ತೋಟದ ಹತ್ರ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗುವ. ಸೋ ಫಾರ್ ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಮುಂದಕ್ಕೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಾನಲ್ಗೆ ಹೊಸಬ್ರಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಲಾಕ್ ಮಾಡಿಲ್ವಂತೆ, ಕಾರ್ ತೆಗಿಬೇಕಂತೆ. ಏನೋ ತರೋದಿರುತ್ತೆ, ನೀರಿನ ಬಾಟ್ಲು. ನೋಡ್ಬೋದು ಈಗ ಇಲ್ಲಿಂದನೇ ಸೂಪರ್ವಾಗಿ ಕಾಣ್ತಾ ಇದೆ ನೋಡಿ. ನೀರು, ಆ ಬೆಟ್ಟ, ಆ ಗುಡ್ಡ, ಅಕ್ಕಪಕ್ಕ ಒಂದು ಮನೆ ಕಾಣಲ್ಲ ನಿಮಗೆ. ನಮಗಿದೇನು ಹೊಸದಲ್ಲ, ಚಿಕ್ಕವರಿದ್ದಾಗಲಿಂದ ನೋಡಿದ್ದೀವಿ. ನೋಡ್ಬೋದು ಇದೆಲ್ಲ ನಮ್ಮದೇ ಅಡಿಕೆ ಗಿಡಗಳು. ಎಷ್ಟು ವರ್ಷ ಅಣ್ಣ ಈ ಅಡಿಕೆ ಗಿಡಕ್ಕೆ? 3.5 ವರ್ಷದ ಅಡಿಕೆ ಗಿಡಗಳಿವೆಲ್ಲ. ನೋಡ್ಬೋದು ನನ್ನಿಂದ ಎಷ್ಟು ದೊಡ್ಡದಾಗಿ, ಎಷ್ಟು ವಿಶಾಲವಾಗಿದೆ ಅಂತ. ಸೂಪರ್ಬ್ ಆಗಿದೆ ನೋಡಿ. ಸೊ ಈಗ ಅಡಿಕೆ ತೋಟದ ಕಡೆ ಒಂದು ವ್ಯೂ ಮೇಲಿಂದ. ಏನು ಚೆನ್ನಾಗಿದೆ ಅಲ್ಲ, ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಬನ್ನಿ ನಾವು ಹೋಗುವ. ನೋಡ್ಬೋದು ಈಗ ಒಳಗೆ ಬಂದಿದ್ದೀವಿ. ಗಿಡ
ಇದು ಕಾಫಿ ಅಡಿಕೆ. ಇದು ಅಡಿಕೆ, ದೊಡ್ಡದು ಅಡಿಕೆ, ಚಿಕ್ಕದು ಕಾಫಿ. ಕಾಫಿ. ಏನಾದ್ರು ಹೇಳಿ ಮತ್ತೆ. ನೋಡಿ ಅಲ್ಲಿ ಒಂದು ಕರು ಇದೆ. ಅದನ್ನು ಹೇಳೋಕ್ಕೆ ಎಂತನೂ ಕರ್ತಾಗುತ್ತೆ. ಇದು ನೋಡಿ 5 ವರ್ಷ, 4 ವರ್ಷ. ಬಟ್ ಇದಕ್ಕೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ನಮಗೆ. ಇದಕ್ಕೆ ಎಷ್ಟು ವರ್ಷ ಗೊತ್ತಿಲ್ಲ ನೋಡಿ. ಕೇಳಿದ್ರು ಹೇಳ್ತಾ ಇಲ್ಲ. ಹಾಂ, ನೋಡ್ಬೋದು. ಹೇಳಲ್ವಂತ ಪ್ರೊಫೆಷ್ನಲ್ ವೇಲ್ ಹಸು ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಏಪ್ಪ ಅಮ್ಮ, ನೀನು ಅಂತ ತೊಡ್ತೆ. ಹಾಂ, ಹಂಗೆ ಅಡ್ಡ ಬಾ, ಇಲ್ಲಿ ಇರ್ತೀನಿ ನೋಡಿ. ಆ ಕಡೆಯಿಂದ ಅಡ್ಡ ಬಾ, ಅಡ್ಡ ಬಾ. ಹ್ಞೂ, ನಾನು ಅಡ್ಡ ಹೋಯ್ತೀನಿ. ಅಪ್ಪ ಬತ್ತೈತೆ. ಅಮ್ಮ, ನಾನೇ ಹೆದರ್ತೀನಿ. ಆಹಾ. ಸೊ ಇನ್ನು ಆ ಕಡೆ ಹೋಗಿ ಇದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನೀರು ಜೆಟ್ ಸ್ಪ್ರೇ ಆಗ್ತಾ ಇದೆ ಅಲ್ಲಿ. ಅದನ್ನ ನೋಡಿಕೊಂಡು ಮನೆಗೆ ಹೋಗ್ಬೇಕು. ಒಂದ್ಸಲ ಹೇಳ್ತೀನಿ, ವ್ಯೂ ನೋಡ್ಬೇಕು ನೀವು, ಕ್ಯಾಮ್ರಾಯಿಂದಲ್ಲ ನಿಮ್ಮ ಕಣ್ಣಿಂದ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಸೊ ಫಸ್ಟ್ ಕಾಫಿ ಗಿಡ ಇದು. ಈ ಎಲೆ ಇರುತ್ತೆ ನೋಡಿ, ಈ ಎಲೆ ಇನ್ನೂ ದೊಡ್ಡದಾಗಿ ಇಲ್ಲಿ ಹಣ್ಣು ಬಿಡುತ್ತೆ. ಇಲ್ಲೂ ಅಷ್ಟೇ ಹಣ್ಣು ಬಿಡುತ್ತೆ. ಇದು ಅಡಿಕೆ ಗಿಡ. ಇದು ನೋಡಿ, ಹಿಂಗೆ ಡ್ರೈ ಆದಮೇಲೆ ಅದಾಗದೇ ಬಿದ್ದೋಗುತ್ತೆ ನೋಡಿ. ಈ ಬುಡಕ್ಕೆಲ್ಲ ನಾವೇ ಗೊಬ್ಬರ ಹಾಕಿ, ನಾನು ಹಾಕಿದ್ದೆ ಒಂದು 4-5 ಸಲ ಗೊಬ್ಬರ ಹಾಕಿ ಬೆಳೆದಿರೋದು. ಇದು ನೋಡ್ಬೋದು, ಹಸಿರಾಗಿ ಚೆನ್ನಾಗಿದೆ. ಒಂದು ಸ್ವಲ್ಪ ಒಣಗೋಗಿದೆ, ಯಾಕಂದರೆ ಮಳೆ ಇಲ್ಲ ಈಗ ಸದ್ಯಕ್ಕೆ ಊರಲ್ಲಿ. ಇಲ್ಲಿ ನೋಡಿ, ಸೇತುವೆ ದಾಟಕ್ಕೆ ಒಂದು ರೋಡ್ ಅಂತ ಇಲ್ಲ, ನೋಡ್ಬೋದು. ಇದಿನ್ನ ಚಿಕ್ಕದು ಕಾಫಿ ಗಿಡ. ಕಾಫಿ ಎಷ್ಟಾಯ್ತಪ್ಪ, ಎಷ್ಟು ವರ್ಷ ಆಯ್ತು ಹಾಕಿ? ಇದು 1-2 ವರ್ಷ. ಇದು ನೋಡಿ, ಅಡಿಕೆ 3-4 ವರ್ಷ ಆದರೂ ಇಷ್ಟೇ ಉದ್ದ ಬೆಳೆಯೋದು. ತುಂಬ ಎಷ್ಟು ಬೇಕಪ್ಪ ಅಡಿಕೆ ಬಿಡೋಕ್ಕೆ? ಅಲ್ಲ, ಎಷ್ಟು ವರ್ಷ? 7 ವರ್ಷ ಬೇಕಂತೆ ಅಡಿಕೆ. ಕಾಫಿನೂ 5-5.5 6 ಅಪ್ರಾಕ್ಸ್ 4-5 ಆಗ್ಬೋದು ಅಂತ ಇದ್ದಾರೆ, ನೋಡ್ಬೋದು. ಜೆಟ್ಟು. ಅಯ್ಯಮ್ಮ, ಜೆಟ್ ಹತ್ರ ಹೋಗನ್ ಬಾ ಫಸ್ಟು. ಬಾ, ಇದೇ ಜೆಟ್ಟು, ಅಟ್ಯಾಚಬಲ್ ಜೆಟ್ಟು, ಸ್ಪ್ರೇ ಆಗ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ರೌಂಡ್ ನೀರು ನಮ್ಮ ಮೇಲೆ ಬೀಳಕ್ಕೆ ಕಾಯ್ತಾ ಇದ್ದೀವಿ, ನೋಡ್ಬೋದು. ಹೇಳೇನಾರು ಜೆಟ್ ಬಗ್ಗೆ ನೋಡಿ. ಅದು ಸ್ಟ್ರೈಟಾಗಿ ನಿಲ್ಲಿ ಅಂತ ಒಂದು ಕಂಬಕ್ಕೆ ಕಟ್ಟಿ ನಿಲ್ಲಿಸಿದ್ದಾರೆ. ಸೊ ಇನ್ನೇನು ಅಟ್ಯಾಕ್ ಆಗ್ತಾಯಿದೆ ನಮ್ಮ ಮೇಲೆ. ಬಂತು. ಆಹಾ, ಅಯ್ಯಪ್ಪ. ಇರೋದು 3 ಮತ್ತೊಂದು ಒಣಗಿಸ್ ನೋಡ್ಬೋದು. ಇದು ಫ್ರೆಶ್ ವಾಟರ್. ಇದು ಪ್ಯೂರ್ ವಾಟರ್ ಅಂದರೆ ಏನು ಗೊತ್ತಾ? ಈ ಬಾಟ್ಲನ್ನ ಹಿಂಗೆ ಹಿಡಿದ್ರೆ, ನೀರಿದೆ ಅಂತಲೂ ಗೊತ್ತಾಗಬಾರ್ದು, ಅಷ್ಟು ಪ್ಯೂರ್ ಆಗಿದೆ ವಾಟರು. ಇದೇ ಪ್ಯೂರ್ ವಾಟರ್ನ ಗಿಡಕ್ಕೂ ಹಾಕ್ತೀವಿ ಅಂದರೆ ಯೋಚನೆ ಮಾಡಿ, ಎಷ್ಟು ಪ್ಯೂರ್ ಇದೆ ವಾಟರ್. ಈ ಕಡೆಯಿಂದ ಕಡೆ ಟ್ರಾನ್ಸ್ಪರೆಂಟ್ ಲೇಯರ್ ಇದ್ದಂಗೆ ಇದೆ ನೋಡಿ, ಬೇಕಾದ್ರೆ ನೀವೇ. ಇದು ಊರುಗಳಲ್ಲಿ ಸಿಕ್ಕೋ ಪ್ಯೂರ್ ವಾಟರ್ ಅಂದರೆ. ಹೇಳಪ್ಪ. ಇವಾಗ ನಾವು ನೀರು ಕುಡಿದಿದ್ದಾಯ್ತು, ಈ ಗಿಡಗಳಿಗೆ ನೀರು ಕುಡಿಸೋಣ ಅಂತ ಜೆಟ್ ಚೇಂಜ್ ಮಾಡೋಕ್ಕೆ ಬರ್ತಾಯಿದ್ದೀವಿ. ನೋಡ್ಬೋದು, ಎದುರುಗಡೆ ತೋರಿಸು, ಅದೇ ಜೆಟ್ ಅಂದರೆ. ಬನ್ನಿ ಇನ್ನು ಹತ್ರ ಹೋಗೋಣ. ಹಾಂ, ನೋಡ್ಬೋದು ನೀವು, ಗಟ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಕಂಬಕ್ಕೆ ಅಟ್ಯಾಚ್ ಮಾಡಿ ಹಾಕ್ತಾರೆ. ಇದು ಕೂಡ ಕುಡಿಯೋ ನೀರೇ. ಅಲ್ಲಿಂದ ಬರೋ ನೀರನ್ನ ಸ್ಟಾಪ್ ಮಾಡಿ ಜೆಟ್ ಚೇಂಜ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ನೀರು ಸ್ಟಾಪ್ ಆಗಿದ್ದಕ್ಕೆ ಉಳಿದಿದ್ದ ನೀರೆಲ್ಲ ಒಂದೇ ಸಲ ಆಚೆ ಬಂತು. ಫ್ರೆಶ್ ವಾಟರ್ ನೀರು ಕುಡಿದಿದ್ದಾಯಿತು. ಈಗ ಈ ಜೆಟ್ನ ತೊಗೊಂಡೋಗಿ ಆ ಮೂಲೆಗೆ ಹಾಕ್ತೀವಿ, ಸೊ ದಟ್ ಎಲ್ಲ ಕಡೆ ಪ್ಲಾಂಟ್ಸ್ ಕವರ್ ಆಗಲಿ ಅಂತ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಬೇಕು, ಇಲ್ಲ ನೀರು ಮುಖಕ್ಕೆ ಬೀಳುತ್ತೆ. ಪರವಾಗಿಲ್ಲ, ಬಿದ್ದದ್ದು ಚೆನ್ನಾಗಿದೆ ತಂಪಿಗೆ, ಬಿಸಿಲಿಗೆ. ಸೊ ಇದು ಫುಲ್ಲು ಕೂಲ್ ಡೌನ್ ಆಗೋ ತನಕ ಕಾಯೋಣ. ನೆಕ್ಸ್ಟ್ ಜೆಟ್ ಚೇಂಜ್ ಮಾಡೋಣ. ಸೋಯಾ ಊರಿಗೆ ತಲುಪಾಯಿತು. ನೋಡ್ಬೋದು, ನಮ್ಮೂರು ಅಂದರೆ ಅಲ್ಲೊಂದು ಮನೆ ಇದೆ,
ನಮ್ಮ ಊರಿನ ಮನೆ ನೋಡ್ಬೋದು. ಬೀಚ್ ಆಗಿದ್ದೀವಿ, ಒಳಗಡೆ ಹೋಗುವ. ಈಗ ಹಣ್ಣೇನೋ ತಂದ್ವಿ ತಿನ್. ಇದು ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಕೇಳಿ ಇಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಇದೇ ಸಾಕು. ಬೂಮ್. ಹಣ್ಣು ಕಟ್ ಮಾಡ್ತಾ ಇದ್ದಾರೆ ಪಾಪ. ಇವ್ರು ಮಾಡೋದನ್ನ ಅವ್ರು ಮಾಡ್ತಾ ಇರ್ತಾರೆ, ನಮ್ಮ ತಾತ. ಸೊ ಈಗ ತಿಂದಿದ್ದೆಲ್ಲ ಆಯಿತು, ನೋಡ್ಬೋದು. ಸೊ ಅವ್ರು ತಿಂತಾ ಇದ್ದಾರೆ, ನಾವು ಈ ಕಡೆ ಹೋಗುವ. ಸೊ ತಿಂದಿದ್ದೆಲ್ಲ ಆಯಿತು. ಈಗ ಏನು ಮಾಡೋದು ಅಂದರೆ, ಇದು ಇದು ಗೇರ್ ಗಾಡಿ. ನಾನು ನಾರ್ಮಲ್ ಗಾಡಿ ಓಡಿಸ್ತೀನಿ, ಗೇರ್ ಗಾಡಿ ಓಡ್ಸೋಕ್ಕೆ ಬರಲ್ಲ. ಸೊ ಒಂದು ಪ್ರಯತ್ನ ಮಾಡೋಣ ಅಂತ ನಮ್ಮಪ್ಪ ಸದ್ಯಕ್ಕೆ ಹೇಳ್ಕೊಟ್ಟಿದ್ದಾರೆ. ನಾನು ಹೇಳ್ಕೊಡ್ತಾರಂತೆ, ಒಂದು ರೌಂಡ್ ನೋಡಬೇಕಂತೆ ನಾನು, ಆಮೇಲೆ ನಾನು ಕಲಿಬೇಕಂತೆ. ನೋಡುವ, ಪ್ರಯತ್ನಿಸುವ ಹೆಂಗಿರುತ್ತೆ ನೋಡಿ. ಓಕೆ. ಇದೇ ಥರ ನಾನು ಓಡಿಸ್ತೀನಿ. ಅಲ್ಲಿ ಓಡಿಸ್ತವ್ರು ಗೊತ್ತಾ, ಸೇಮ್ ನಾನು ಹಂಗೆ ಓಡಿಸ್ಬೇಕು. ಈಗ ಅಪ್ಪ ನಿಲ್ಲಿಸ್ತಾರೆ. ಹಲೋ ಬೈ. ನೋಡ್ಬೋದು, ಈ ಥರ ನಾನು ಓಡಿಸ್ತೀನಿ. ಈಗ ನೋಡ್ತಾ ಇರಿ. ಆಫ್ ಮಾಡು. ಸ್ವಲ್ಪ ಸಕ್ಕಾಗಿ ಕೊಟ್ಟಿದ್ವಿ ಈಗ ಅಂತ. ಬಂದೆ ಬಾ. ಓಡಿಸಿ ಕಲ್ತಿ ಬಂದಿದ ತಕ್ಷಣ ಒಂದು ನ್ಯೂಸ್ ಸಿಕ್ಕೈತೆ, ಕೋತಿದೆಯಂತೆ. ನೋಡೋಣ ಬನ್ನಿ. ಸೊ ನಾನು ಯಾರಿಗೂ ಕಾಣಿಸ್ತಾ ಇರಲ್ಲ ಗೊತ್ತು, ನನಗೆ ನಾನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಟೈಮ್ ಬಂದ್ಬಿಟ್ಟು ನೋಡ್ಬೋದು ನೀವು 11:12. ಈ ಲೈಟಲ್ಲಿ ಗದ್ದೆಗೆ ಬಂದಿದ್ದೀವಿ ನಾವು. ಏನಕ್ಕೆ? ಜೆಟ್ ಆಫ್ ಮಾಡೋಕ್ಕೆ. ಸೊ ಆಫ್ ಮಾಡ್ಕೊಂಡು ಹೊರಡಬೇಕು. ನೋಡ್ಬೋದು, ಟೈಮ್ 11:12 ಆಗಿದೆ. ಕಾಣ್ತಾನೂ ಇಲ್ಲ ಕ್ಯಾಮ್ರಾ ಹಿಂದೆ ಮಾಡೋಣ ಅಂದರೆ. ಒಂದಂತೂ ಸತ್ಯ, ಬಾಯಿಂದ ಹೊಗೆ ಬರ್ತದೆ. ಅಷ್ಟು ಮಳೆ, ಅಷ್ಟು ಕೋಲ್ಡ್ ಇದೆ ವೆದರು. ನೋಡುವ, ಅಲ್ಲೋಗಿ ಜೆಟ್ ಆಫ್ ಮಾಡುವ. ಅಷ್ಟು ಕೋಲ್ಡ್ ಇದೆ ವೆದರು. ನೋಡ್ಬೋದು, ನಾನೇ ಕಾಣಲ್ಲ ಮುಂದೆ. ಏನೂ ಇಲ್ಲ, ಬರೀ ಕತ್ಲು. ಆದರೂ ಬಂದಿದ್ದೀವಿ, ಜೆಟ್ ಆಫ್ ಮಾಡಬೇಕಲ್ಲ. ಅಕ್ಕಪಕ್ಕ ನೋಡಿದ್ರೆ ಬರೀ ಕತ್ಲು. ಈಗ ಒಳಗಡೆ ಹೋಗುವ ಸಮಯ ಏನಪ್ಪ. ಅಲ್ಲಿರೋದು ಜೆಟ್ಟು, ಇಲ್ಲಿರೋದು ಮಿಷಿನ್. ಈಗ ನಾನು ಕಾಣಲ್ಲ. ಇದೊಂದು ಟಾರ್ಚ್ ಹಿಡ್ಕೊಂಡು ಈ ಕಡೆ ಬರೋದು. ಸೊ ಈಗ ಮನೆಗೆ ರೀಚ್ ಆದ್ವಿ. ಓಕೆ, ಈ ವ್ಲಾಗ್ನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಇದ್ರ ಪಾರ್ಟ್ 2 ಕೂಡ ಇದೆ. ಸೊ ವ್ಲಾಗ್ ಇಲ್ಲಿ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ನ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಮೀ ಸೈನಿಂಗ್ ಆಫ್. ಟಾಟಾ, ಬೈ ಬೈ, ಗುಡ್ ನೈಟ್.